ರಾಮ ರಾವಣರ ಕಾಳಗ ಇದು ಅಂತೇಳಿ ಒಂದು ರೀತಿ ಬಿಂಬಿತ ಆಗ್ತಾ ಇದೆ. ಆದರೆ ಮೋದಿ ಯಾರಪ್ಪನ ಸೊತ್ತು ಅಲ್ಲ, ಅವರಪ್ಪನ ಸೊತ್ತ ಅಂತ ಕೇಳಿದ್ರು. ಇಷ್ಟು ಎಲ್ಲ ಇರುವಂಥದ್ದೇನು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಮೇಲೆ ಅನ್ನುವಂಥದ್ದು. ನನ್ನ ಎದೆ ಬಗೆದ್ರೆ ಅಲ್ಲಿ ಮೋದಿ ಕಾಣ್ತಾರೆ ಅಂತ. ಶಿವಮೊಗ್ಗದಲ್ಲಿ ರಾಮ ರಾವಣ ಕಾಳಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಕಡೂರ್. ಇವತ್ತು ನನ್ನ ಜೊತೆ ಇದ್ದಾರೆ ಕೆಜೆ ಸುರೇಶ್ ಸರ್. ನಮಸ್ತೆ. ಥ್ಯಾಂಕ್ ಯು. ಈಗಾಗಲೇ ನೋಡ್ತಾ ಇದ್ದೀವಿ, ಲೋಕಸಭಾ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಸಾಕಷ್ಟು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಕ್ಷೇತ್ರ. ಯಾಕಂತ ಹೇಳಿದ್ರೆ ಬಿಜೆಪಿಯ ಉರಿಯಾಳು, ಬಿಜೆಪಿಯನ್ನ ಕಟ್ಟು ಬೆಳೆಸಿದಂತಹ ವ್ಯಕ್ತಿಯೇ ಬಿಜೆಪಿ ವಿರುದ್ಧವೇ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ಕಾರಣಗಳು ಏನು ಹಾಗಾದ್ರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಯಾವಾಗ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಸಿಗೋದಿಲ್ಲ, ಬಂಡಾಯದ ಬಿಸಿ ತಾಗುತ್ತೆ ಬಿಜೆಪಿಗೆ. ಆ ಹಿನ್ನೆಲೆಯಲ್ಲೇ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ವಿರುದ್ಧವೇ ಸಡ್ಡು ಹೊಡೆದು ಈಗ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಈಗಾಗಲೇ ಮುಂದಾಗಿರುವಂಥದ್ದು. ಹಾಗಾದ್ರೆ ಇಲ್ಲಿ ರಾಮ ಯಾರು, ರಾವಣ ಯಾರು, ಇಬ್ಬರು ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಸರ್, ಈಗಾಗಲೇ ನೋಡ್ತಾ ಇದ್ದೀವಿ, ಶಿವಮೊಗ್ಗ ಲೋಕಸಭಾ ಅಖಾಡ ಸಾಕಷ್ಟು ರಂಗೇರ್ತಾ ಇದೆ. ದಿನದಿಂದ ದಿನಕ್ಕೆ ಯಾರ ಮಾತು ಕೂಡ ಕೇಳ್ತಾ ಇಲ್ಲ ಈಶ್ವರಪ್ಪ, ಆ ರೀತಿ ವರ್ತನೆ ತೋರ್ತಾ ಇದ್ದಾರೆ. ರಂಗೇರ್ತಾ ಇದೆ, ಕಾವೇರ್ತಾ ಇದೆ, ಮತ್ತೆ ಯುದ್ಧ ಆಗ್ತಾ ಇದೆ. ಒಂದು ರೀತಿ ಅವರೇ ರಾವಣರ ಕಾಳಗ ಇದು ಅಂತೇಳಿ ಒಂದು ರೀತಿ ಬಿಂಬಿತ ಆಗ್ತಾ ಇದೆ. ಇದರಲ್ಲಿ ಯಾರು ರಾವಣ ಯಾರು ರಾಮ ಅನ್ನೋದು ಚುನಾವಣೆ ನಂತರ ಮತದಾರರು ಯಾರಿಗೆ ವಿಜಯಮಾಲೆ ಆಗ್ತಾರೋ ಅವಾಗ ಗೊತ್ತಾಗುತ್ತೆ. ಈಗ ಈಶ್ವರಪ್ಪನವರು ನೀವಾಗಲೇ ಒಂದು ಮಾತಾಡಿದ್ರಿ, ಉರಿಯಾಳು ಆಮೇಲೆ ಕಟ್ಟಾಳು. ಈಗ ಬಿ ಜೆ ಪಿ ಪಕ್ಷದ ಕಟ್ಟಾಳು ಈಗ ಅದೇ ಪಕ್ಷಕ್ಕೆ ಕಂಟಕವಾಗಿ ಪರಿಣಮಿಸಿರುವಂಥದ್ದು. ಯಾಕೆಂದರೆ ಈಶ್ವರಪ್ಪನವರ ಎಲ್ಲ ಕ್ರೋಧ, ಆಕ್ರೋಶ, ಭಿನ್ನಮತ ಇರೋವಂಥದ್ದು ಯಾರ ಮೇಲೆ ಅಂದರೆ ಪಕ್ಷದ ವಿರುದ್ಧ ಅಲ್ಲ, ಅವರ ಭಿನ್ನಮತ, ಅವರ ಸಿಟ್ಟು ಎಲ್ಲ ಇರುವಂಥದ್ದೇನು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಮೇಲೆ ಅನ್ನುವಂಥದ್ದು. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಶ್ವರಪ್ಪನವರು, ನಮ್ದು ರಾಮಸೇನೆ ಏನು ರಾವಣ ಸೇನೆಯಾಗಿರುವಂಥ ಯಡಿಯೂರಪ್ಪನವ್ರನ್ನ ನಾವು ಸೋಲಿಸಿ ಆ ಒಂದು ಸೈನ್ಯವನ್ನು ಮಣಿಸ್ತೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಈಗ ಬಿ ಜೆ ಪಿ ಪಾಲಿಗೆ ರಾಮ ಅಂದರೆ ಒಂದು ರೀತಿಯ ಆರಾಧ್ಯ ವಿಚಾರ, ಆಮೇಲೆ ಅದು ಮತ ಸರಕಿನ ವಿಚಾರವೂ ಕೂಡ ಹೌದು. ಆದರೆ ಈಗ ಬಿ ಜೆ ಪಿಯನ್ನ ತಳಮಟ್ಟದಲ್ಲಿ ಕಟ್ಟಿದಂಥ ಯಡಿಯೂರಪ್ಪನವ್ರನ್ನ ಒಂದು ರೀತಿ ರಾವಣ ಅನ್ನುವಂಥ ಧೈರ್ಯ ಮಾಡ್ತಾರೆ ಈಶ್ವರಪ್ಪನವರು ಅಂತಂದರೆ ಅದೆಷ್ಟರ ಮಟ್ಟಿಗೆ ಅವರು ಖುದ್ದು ಹೋಗಿದ್ದಾರೆ, ಒಳಗಡೆ ಅದೆಷ್ಟರ ಮಟ್ಟಿಗೆ ಅವರು ಒದ್ದಾಡ್ತಿದ್ದಾರೆ, ಅವರ ಸಿಟ್ಟು ಎಷ್ಟಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ಕಡೆ ಈಶ್ವರಪ್ಪನವರು ಇದು ಎಲ್ಲ ಯಾಕೆ ಅಂತ ಯೋಚನೆ ಮಾಡೋದಾದ್ರೆ, ಇದು ಇವತ್ತಿನ ಸಿಟ್ಟಲ್ಲ, ಇದು ಕಳೆದ ಬಾರಿ ಇದು ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮೇಲೆ ಒಂದು ಇದು ಬರುತ್ತಲ್ಲ, ಏನು ಆರೋಪ ಬರುತ್ತೆ, ಏನು ಯಾರೋ ಸಂತೋಷ್ ಅನ್ನೋರು ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡೆತ್ ನೋಟ್ ಬರೆದು ಸತ್ತೋಗ್ತಾರೆ, ಅದಕ್ಕೆ ಈಶ್ವರಪ್ಪನವ್ರ ಕಾರಣ ಅನ್ನೋ ತರದ್ದು ಒಂದು ಆರೋಪ ಬರುತ್ತೆ. ಕೊನೆಗದು ತನಿಖೆಯಾಗಿ ಕ್ಲೀನ್ ಚಿಟ್ ಸಿಗುತ್ತೆ. ಕ್ಲೀನ್ ಚಿಟ್ ಸಿಕ್ಕ ನಂತರ ಯಡಿಯೂರಪ್ಪನವರು ತಮ್ಮ ಸಂಪುಟಕ್ಕೆ ಈಶ್ವರಪ್ಪನವ್ರನ್ನ ವಾಪಸ್ ತೆಗೆದುಕೊಳ್ಳಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ನಡುವಿನ ಈ ಒಂದು ಹಗೆತನ, ರಾಜಕೀಯ ದ್ವೇಷ ಶುರುವಾಗುವಂಥದ್ದು. ಹೋಗ್ಲಿ, ಬಿಜೆಪಿ ಎಲ್ಲೋ ಒಂದು ಕಡೆ ಈ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪನವ್ರನ್ನ ಕಡೆಗಣಿಸ್ತಾ ಅಂತ ನೋಡಿ. ಅಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ವೀಣಾ ಕಾಶ್ಯಪ್ಪನವ್ರನ್ನ ಕಡೆಗಣಿಸ್ತು, ಏನೋ ಸುಮ್ಮನಾಗ್ತಾರೆ ಬಿಡು ಅಂತ. ಇಲ್ಲಿ ಕೂಡ ಈಶ್ವರಪ್ಪನವ್ರನ್ನ ಬಿಜೆಪಿ ಕಡೆಗಣಿಸ್ತು. ಯಾಕೆಂದ್ರೆ ಅವ್ರಿಗೆ ಏನು ಯಡಿಯೂರಪ್ಪನವ್ರು KJP ಪಕ್ಷವನ್ನು ಕಟ್ಟಿದಾಗ ಈಶ್ವರಪ್ಪನವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ 3ನೇ ಸ್ಥಾನಕ್ಕೆ ಕುಸಿತಾರೆ. ಅಂದ್ರೆ ಈಶ್ವರಪ್ಪನವರ ಸಾಮರ್ಥ್ಯ ಏನಿದ್ರು 3ನೇ ಸ್ಥಾನಕ್ಕೆ ಕುಸಿಯುವಂಥದ್ದು ಗೆಲ್ಲುವ ಮಟ್ಟದ ಮೆಟೀರಿಯಲ್ ಅಲ್ಲ ಅಂತೇಳಿ ಅಂದ್ಕೊಂಡಿದ್ದಾರೆ. ಆದ್ರೆ ಈಶ್ವರಪ್ಪನವರ ಈ ದಂಗಲ್ ನೋಡಿದ್ರೆ, ಈ ಆಕ್ರೋಶ ನೋಡಿದ್ರೆ, ಅವರು ಕೆಲವೊಂದು ಭಾವನಾತ್ಮಕ ವಿಚಾರಗಳನ್ನ ತೆಗೆದುಕೊಂಡು ಚುನಾವಣೆಗೆ ಹೋಗ್ತಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಒಂದು ರೀತಿ ನಡುಕ ಶುರುವಾಗಿದೆ ಅನ್ನುವಂಥ ವಾತಾವರಣ ಈಗ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೋಡಿದ್ರೆ ಇದು ಯಡಿಯೂರಪ್ಪನವರ ಭದ್ರಕೋಟೆ, ಇದು ಬಿಜೆಪಿಯ ಭದ್ರಕೋಟೆ ಅಲ್ಲ, ಯಡಿಯೂರಪ್ಪನವರ ಭದ್ರಕೋಟೆ. ಯಡಿಯೂರಪ್ಪನವರು ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಗೆಲ್ತಾರೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಗೆಲ್ತಾರೆ. ಈಗ ಆ ಸ್ಥಾನವನ್ನ ಮಗನಿಗೆ ಬಿಟ್ಕೊಟ್ಟಿದ್ದಾರೆ. ಹೌದು ಹೌದು. ಈಗ ಏನಾಗುತ್ತೆ, ಕೆಲವೊಂದು ಕ್ಷೇತ್ರಗಳಿರ್ತಾವಲ್ಲ, ಅದು ಲೋಕಸಭಾ ಕ್ಷೇತ್ರ ಇರ್ಬೋದು, ವಿಧಾನಸಭಾ ಕ್ಷೇತ್ರ ಇರ್ಬೋದು, ಅಲ್ಲಿ ಕೆಲವು ಪಕ್ಷಗಳು ಭದ್ರವಾಗಿ ತಮ್ಮ ಬೇರನ್ನ ಊರ್ಬಿಡ್ತವೆ. ಅಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಪಕ್ಷಗಳ ಬಲ ಇರುತ್ತೆ, ಆದ್ರೆ ಕೆಲವೊಂದು ಕ್ಷೇತ್ರದಲ್ಲಿ ವ್ಯಕ್ತಿ ಬಲ ಇರುತ್ತೆ. ಹೌದು. ಈಗ ನೋಡಿ, ನೀವು ಯಡಿಯೂರಪ್ಪನವ್ರದ್ದು ಮಾತು ಹೇಳಿದ್ರಿ, ಅದರ ಹಿಂದೆ ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ
ಅಲ್ಲಿ ಇವರು ಬಂಗಾರಪ್ಪನವರ ಒಂದು ಹಿಡಿತಾ ಇತ್ತು. ಆ ಇಡೀ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂದ್ರೆ ಒಂದು ರೀತಿ ಬಂಗಾರಪ್ಪನವರ ಈಡಿಗ ಸಮುದಾಯಕ್ಕೆ ಅಖಾಡ ಅಂತ. ಯಾಕೆ ಈ ಕ್ಷೇತ್ರದ ಪ್ರಾಬಲ್ಯವನ್ನ ಪಡ್ಕೊಳ್ತಾರೆ ನಾಯಕರುಗಳು ಅಂದ್ರೆ ಅಲ್ಲಿ ಅವರ ಸಮುದಾಯದ ಮತಗಳು ಹೆಚ್ಚಿರ್ತವೆ, ಅವ್ರನ್ನ ಪ್ರೀತಿಸುವಂತವ್ರು ಹೆಚ್ಚಿರ್ತಾರೆ, ಆಮೇಲೆ ಅವರು ಅಭಿವೃದ್ಧಿ ಕಾಮಗಾರಿಕೆ ಇರ್ಬೋದು, ಅವರು ಜನರನ್ನ ಯಾವ ರೀತಿ ಬೆರೆತು ಸಂಘಟನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ನೋಡಿ ಕೊನೆಗೆ ಏನು ಬಂಗಾರಪ್ಪನವರ ಭದ್ರಕೋಟೆಯಾಗಿದ್ದಂಥ ಶಿವಮೊಗ್ಗ ಯಾವಾಗ ಅವರ ವರ್ಚಸ್ಸು ಕಮ್ಮಿ ಆಗ್ತಾ ಬಂತು, ಅಲ್ಲಿ ಯಡಿಯೂರಪ್ಪನವರು ತಮ್ಮ ಹಿಡಿತವನ್ನು ಹಿಡ್ಕೊಳ್ತಾರೆ. ಯಡಿಯೂರಪ್ಪನವರು ಆ ಕ್ಷೇತ್ರವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರ ಯಾರಿಗೂ ಬಿಟ್ಟುಕೊಟ್ಟಿಲ್ಲ ಇದುವರೆಗೂ. ಅಂದ್ರೆ ಈಗ ತಮ್ಮ ಪುತ್ರ ರಾಘವೇಂದ್ರ ಅವರಿಗೆ ಬಿಟ್ಟುಕೊಟ್ಟಿರುವಂಥದ್ದು. ಆದರೆ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಈ ಸದ್ಯದ ವಾತಾವರಣವನ್ನು ನೋಡಿದಾಗ ಏನು ಕಾನ್ಫಿಡೆನ್ಸ್ ಆಗಿ ನಾವು ಗೆದ್ದೇ ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯ ನಾಯಕರು ಹೇಳುವಂತ ವಾತಾವರಣವನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಇಲ್ವೇ ಇಲ್ಲ ಅನ್ನುವಂಥದ್ದು. ಗೀತಾ ಶಿವರಾಜ್ಕುಮಾರ್ ಕಳೆದ ಬಾರಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರು 2019 ಲೋಕಸಭಾ ಚುನಾವಣೆಯಲ್ಲಿ. ಈಗ ಕಾಂಗ್ರೆಸ್ ನಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರುವಂತದ್ದು. ಹೌದು, ಕಳೆದ ಬಾರಿ ನೋಡಿದ್ವಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಆಗಿತ್ತು. ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ಕುಮಾರ್ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ಗೆ ಅಂದ್ರೆ ಗೀತಾ ಶಿವರಾಜ್ಕುಮಾರ್ ಅವರು ಅಂದ್ರೆ ಈಶ್ವರಪ್ಪನವರ ಬಂಡಾಯ ಏನಾದ್ರೂ ಲಾಭ ತಂದ್ಕೊಡ್ತಾ ಅಂತ ಆಗಬಹುದು. ಯಾಕೆಂದ್ರೆ ಈಶ್ವರಪ್ಪನವರು ಅವರ ರಾಜಕೀಯ ತಂತ್ರಗಾರಿಕೆ ಏನು ಅಂದ್ರೆ, ನಾನು ಗೆಲ್ಲದೆ ಹೋದ್ರೂ ಪರವಾಗಿಲ್ಲ, ನನ್ನ ರಾಜಕೀಯ ವೈರಿಯಾಗಿರುವಂತ ಯಡಿಯೂರಪ್ಪನವರ ಮಗನನ್ನ ಸೋಲಿಸಿದ್ರೆ ಸಾಕಪ್ಪ, ನನ್ನ ಉದ್ದೇಶ ರಾಜಕೀಯ ಉದ್ದೇಶ ಈಡೇರಿದಂಗೆ ಆಯ್ತು. ಈಗ BY ರಾಘವೇಂದ್ರ ನೆನ್ನೆ ಒಂದು ಮಾತಾಡಿದ್ರು, ಇವರು ಎಲ್ಲಾ ಸಭೆಯಲ್ಲೂ ಕೂಡ ಮೋದಿ ಅವರ ಫೋಟೋನ ಬಳಕೆ ಮಾಡ್ತಿದ್ದಾರೆ, ಯಾಕೆ ಬಳಕೆ ಮಾಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಆದ್ರೆ ಮೋದಿ ಯಾರಪ್ಪನ ಸೊತ್ತು ಅಲ್ಲ, ಅವರಪ್ಪನ ಸೊತ್ತ ಅಂತ ಕೇಳಿದ್ರು. ಈಗ ಈಶ್ವರಪ್ಪನವರು ಭಾವನಾತ್ಮಕ ಒಂದು ಮಾತು ಹೇಳ್ತಾರೆ. ಯಡಿಯೂರಪ್ಪನವರು ಏನಾದ್ರು ಹೃದಯನ ಎದೆ ಬಗದ್ರೆ ಅಲ್ಲಿ ಕಾಣೋ ಚಿತ್ರಗಳೇ ಬೇರೆ, ಆದ್ರೆ ನನ್ನ ಎದೆ ಬಗದ್ರೆ ಅಲ್ಲಿ ಮೋದಿ ಕಾಣ್ತಾರೆ ಅಂತ. ಈಗ ಅವರು ಒಂದು ಕೇವಿಯೇಟ್ ಅರ್ಜಿನ ಕೂಡ ಹಾಕೊಂಡಿದ್ದಾರೆ. ಯಾವಾಗ ಬಿಜೆಪಿ ನಾಯಕರು ಈಶ್ವರಪ್ಪನವರಿಗೆ ಮೋದಿಯವರ ಭಾವಚಿತ್ರವನ್ನ ಬಳಸಿಕೊಂಡು ಪ್ರಚಾರ ಮಾಡುವ ನೈತಿಕತೆ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು, ಆಗಿನಿಂದ ಇದು ನನಗೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತೊಂದರೆ ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಕಾನೂನಾತ್ಮಕವಾದ ಹೋರಾಟವನ್ನ ಮಾಡಿದ್ದಾರೆ. ಈಗ ನೋಡಿ, ಇವರು ವಿಜಯೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ತಮ್ಮ ಸಹೋದರನ ಪರವಾಗಿ ಏನು ಶಿವಮೊಗ್ಗದಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಈಶ್ವರಪ್ಪನವರೇ ಇನ್ನೂ ಕಾಲ ಮಿಂಚಿಲ್ಲ, ದಯಮಾಡಿ ಏನೋ ಒಂದು ಕೆಟ್ಟಗಳಿಗೆ ನೀವೊಂದು ಆತುರದ ನಿರ್ಧಾರ ಮಾಡಿದಿರಿ, ವಾಪಸ್ ಬನ್ನಿ, ಪರವಾಗಿಲ್ಲ. ಯಾಕೆಂದ್ರೆ ನೀವು ನಿಮ್ಮ ಸಮಸ್ಯೆಯನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಮಾತನಾಡಿ ಬಗೆಹರಿಸ್ಕೊಳ್ಬಹುದು, ಬನ್ನಿ, ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ತೇನೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ BY ವಿಜಯೇಂದ್ರ ಈಶ್ವರಪ್ಪ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಈಶ್ವರಪ್ಪನವರ ಈ ಬಂಡಾಯದ ಸ್ಪರ್ಧೆ ಅವರಿಗೆ ಆತಂಕವನ್ನ, ದಿಗಿಲನ್ನ ಉಂಟು ಮಾಡುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂದಿದ್ರೆ ಯಡಿಯೂರಪ್ಪನವರಾಗ್ಲಿ ವಿಜಯೇಂದ್ರ ಆಗ್ಲಿ ಈಶ್ವರಪ್ಪನವರನ್ನ ಈ ಕ್ಷಣಕ್ಕೂ ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಈಗ ಚುನಾವಣೆ ಅಂದಮೇಲೆ ಒಂದೊಂದು ಓಟು ಕೂಡ ಬಹಳ ಮುಖ್ಯ ಆಗುತ್ತೆ. ಈಶ್ವರಪ್ಪನವ್ರು ಏನಾದರೂ ಬಿಜೆಪಿಗೆ ಬರುವ ಮತಗಳನ್ನು ಕಿತ್ತುಕೊಂಡ್ಬಿಟ್ರೆ, ಯಾಕಂದ್ರೆ ಒಂದೊಂದು ಪಕ್ಷಕ್ಕೂ ಒಂದೊಂದು ಸಮುದಾಯದ ವೋಟ್ ಬ್ಯಾಂಕ್ ಇರುತ್ತೆ, ಸಾಂಪ್ರದಾಯಿಕವಾದ ಓಟುಗಳು. ಅಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಲಿಂಗಾಯತ ಮತ್ತೆ ಈಡಿಗ ಸಮುದಾಯಕ್ಕೆ ಬರ್ತಾರೆ. ಲಿಂಗಾಯತರು ಇದ್ದಾರೆ, ಈಡಿಗರಿದ್ದಾರೆ, ಕುರುಬರು ಇದ್ದಾರೆ, ಅಂದ್ರೆ ಹಿಂದುಳಿದ ಸಮುದಾಯಗಳು ಹೆಚ್ಚಿವೆ. ಈಗ ಬಿಜೆಪಿ ಅಂದ್ರೆ ಅಲ್ಲಿ ಲಿಂಗಾಯತ ಸಮುದಾಯಗಳು ಮತ ಹಾಕಬಹುದಾ ಗೊತ್ತಿಲ್ಲ. ಈಗ ಯಾವ ಸಮುದಾಯಗಳು ಕೂಡ ಯಾವ ಪಕ್ಷಕ್ಕೆ ತಮ್ಮನ್ನ ಬರೆದುಕೊಟ್ಟಿಲ್ಲ. ರಾಜಕೀಯ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮತದಾರರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಗೊತ್ತಿಲ್ಲ. ಈಶ್ವರಪ್ಪನವ್ರಿಗೆ ಅನ್ಯಾಯ ಆಗಿದೆ, ಈಶ್ವರಪ್ಪನವ್ರನ್ನ ಬಿಜೆಪಿ ಸರಿಯಾಗಿ ನೋಡ್ಕೊಂಡಿಲ್ಲ, ಅವರು ಹೇಳೋದು ಸರಿಯಾಗಿದೆ, ಅವರ ಈ ಬಂಡಾಯ ನ್ಯಾಯೋಚಿತವಾದದ್ದು ಅಂತೇಳಿ ಏನು ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಜನರು ಅಂದ್ರೆ ಅಥವಾ ಬಿಜೆಪಿನ ಬೆಂಬಲಿಸುವಂತ ಮತದಾರರು ಈಶ್ವರಪ್ಪನವ್ರಿಗೆ ಸಹಾಯ ಮಾಡಿದ್ರು ಮಾಡಬಹುದು. ಕೆಲವೊಬ್ರು ಕಾರ್ಯಕರ್ತರಾಗಿರ್ಬೋದು, ಕೆಲವೊಬ್ರು ಯಡಿಯೂರಪ್ಪನವರ ಫಾಲೋವರ್ಸ್ ಆಗಿರ್ಬೋದು, ರಾಘವೇಂದ್ರ ಫಾಲೋವರ್ಸ್ ಆಗಿರ್ಬೋದು, ವಿಜೇಂದ್ರ ಫಾಲೋವರ್ಸ್ ಆಗಿರ್ಬೋದು ಹೇಳ್ತಾರೆ, ವಿಧಾನಸಭಾ ಚುನಾವಣೆನ ಗೆಲ್ಲಕ್ಕಾಗಿಲ್ಲ ಅವ್ರ ಕೈಲಿ ಯಡಿಯೂರಪ್ಪ ಇಲ್ಲ ಅಂದ್ರೆ. ಅಲ್ಲ, ಈಗ ನೋಡಿ ಎಲ್ಲ ಪರಿಸ್ಥಿತಿನೂ ಒಂದೇ ತರ ಇರಲ್ಲ. ಈಗ ನೋಡಿ, ಮಂಡ್ಯದಲ್ಲಿ ಸುಮಲತಾ ಅವರು ಸ್ವಾಭಿಮಾನದ ವಿಚಾರನ ಇಟ್ಟುಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ರು. ಆದ್ರೆ ಈಗ ಎಲ್ಲಾ ಕ್ಷೇತ್ರನೂ ಮಂಡ್ಯ ತರನೇ ಆಗುತ್ತೆ ಅನ್ಕೊಂತೀರಾ? ಆದ್ರೆ ಈಗ ಪರಿಸ್ಥಿತಿ ಬೇರೆಯಾಗಿದೆ. ಆದ್ರೆ ನೋಡಿ,
ನೋ ಡೌಟ್ ಶಿವಮೊಗ್ಗ ಒಂದು ರೀತಿಯ ಬಿಜೆಪಿ ಹಿಡಿತ ಇರುವ ಕ್ಷೇತ್ರ. ಆದ್ರೆ ಭಿನ್ನಮತ ಒಳ ಏಟು ಬಂದಾಗ ಯಾವ ಕ್ಷೇತ್ರವು ಎಂತ ಅಭ್ಯರ್ಥಿಯು ಎಂತ ಪಕ್ಷವೂ ಕೂಡ ತಡೆದುಕೊಳ್ಳಕ್ ಸಾಧ್ಯನೇ ಇಲ್ಲ. ಈಗ ಒಂದು ಮನೆಯೊಳಗಡೆ ಒಳಗೇನೆ ಬತ್ತಿಗಳಿಟ್ರೆ ಅಥವಾ ಒಳಗಡೆ ರಾಜಕೀಯ ತಂತ್ರಗಾರಿಕೆ ಮಾಡಿದ್ರೆ ಅಲ್ಲಿ ಹೆಂಗ್ ಗೆಲ್ಲಕ್ ಸಾಧ್ಯ ಆಗುತ್ತೆ? ಈಗ ಸಮಸ್ಯೆ ಆಗಿರೋದು ದೊಡ್ಡ ಕಂಟಕ ಆಗಿರೋಂಥದ್ದು ಈಗ ಯಡಿಯೂರಪ್ಪನವ್ರಿಗೆ. ನನ್ಗನ್ಸುತ್ತೆ ಬಿಜೆಪಿಯ ನಾಯಕರುಗಳು ಮತ್ತು ಯಡಿಯೂರಪ್ಪನವರು ಏನು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಈಶ್ವರಪ್ಪನವ್ರು ಕೇಳಿದ್ರಲ್ಲ, ಹೋದ್ರೆ ಹೋಗ್ಲಿ ಕೊಟ್ಬಿಡೋಣ ಅಂತ ಏನಾದ್ರು ಕೊಟ್ಟಿದ್ರೆ ತುಂಬಾ ಜಾಣ್ಮೆ ನಡೆ ಆಗ್ತಿತ್ತು. ಯಾಕಂದ್ರೆ ಈಶ್ವರಪ್ಪನವ್ರಿಗೆ ತುಂಬಾ ಹತಾಶ ಸ್ಥಿತಿಗೆ ತಲುಪಿಬಿಟ್ಟಾರೆ. ನನ್ನ ಮಗನಿಗೂ ಟಿಕೆಟ್ ಕೊಡ್ಲಿಲ್ಲ, ವಿಧಾನಸಭಾ ಚುನಾವಣೆ ಟಿಕೆಟ್ ಸಿಗ್ಲಿಲ್ಲ, ಆಮೇಲೆ ಏನು ಹುದ್ದೆ ಅದು ಹೆಂಗೆ ಅಂದ್ರೆ ರಾಜಕೀಯ ನಿವೃತ್ತಿನ ತೆಗೆದುಕೊಳ್ಳಕ್ಕೆ ಈಶ್ವರಪ್ಪನವರಿಗೆ ಇಷ್ಟ ಇಲ್ಲ. ಒಂದು ರಾಜಕೀಯ ಚರ್ಚೆ ಏನಾಗ್ತಿದೆ ಅಂದ್ರೆ ಏನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಖುದ್ದು ಈಶ್ವರಪ್ಪನವ್ರಿಗೆ ಕರೆ ಮಾಡಿ ನೀವು ಒತ್ತಾಯ ಪೂರ್ವಕವಾಗಿ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಬೇಕು ಅಂತೇಳಿ ಒತ್ತಡ ಹಾಕಿರೋದ್ರಿಂದ ಅವರು ಹಿಂಗೆ ಏನು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರೋ ಅನ್ನುವಂಥದ್ದು ಅದು ಕೂಡ ಒಂದಿದೆ, ನೋವಿದೆ. ಯಾಕಂದ್ರೆ ಈಶ್ವರಪ್ಪನವ್ರು ಇನ್ನೂ ಗಟ್ಟಿಯಾಗಿದ್ದಾರೆ. ಈ ಒಂದು ಒತ್ತಡದಿಂದ ಅವ್ರನ್ನ ಕಣದಿಂದ ಸರಿಸಿದ್ದಿದೆಯಲ್ಲ, ಆ ಒಂದು ನೋವು. ತನ್ನ ಮಗನಿಗೆ ಲೋಕಸಭಾ ಕ್ಷೇತ್ರ ಹಾವೇರಿಯಲ್ಲಿ ಟಿಕೆಟ್ ಕೊಡ್ಲಿಲ್ಲ, ಕೊನೆ ಪಕ್ಷ ಎಲ್ಲಾದ್ರೂ MLCನೋ ಏನೋ ಮಾಡ್ಬೋದಿತ್ತಲ್ಲ, ರಾಜ್ಯಪಾಲರನ್ನಾಗಿ ಏನಾದ್ರು ಮಾಡ್ಬೋದಿತ್ತಲ್ಲ, ಯಾವ ಸಾಧ್ಯತೆಗಳು ಇಲ್ಲ ಅಂದಾಗ ಏನ್ ಮಾಡಕ್ಕಾಗತ್ತೆ? ಹೌದಾ, ನಾನು ಗೆಲ್ದೇ ಇದ್ರೂ ಪರವಾಗಿಲ್ಲ, ಸೋಲ್ಸೋ ಪ್ರಯತ್ನವನ್ನಾದ್ರೂ ಮಾಡೋಣ ಅನ್ನುವಂಥದ್ದು ಈಶ್ವರಪ್ಪನವರ ಲೆಕ್ಕಾಚಾರ. ಈ ಬಿಜೆಪಿಯೊಳಗಿನ ಈ ಭಿನ್ನಮತವನ್ನ ಈ ಏನು ಈಶ್ವರಪ್ಪನವರ ಈ ಭಿನ್ನಮತದ ಜ್ವಾಲೆ ಪಕ್ಷವನ್ನ ಆವರಿಸ್ಕೊಂಡು ಎಲ್ಲಿ ದಗದಯಿಸುತ್ತಾ ಗೊತ್ತಿಲ್ಲ. ಈ ಸಂದರ್ಭವನ್ನ ಕಾಂಗ್ರೆಸ್ ತನ್ನ ಲಾಭಕ್ಕೆ ಬಳಕೆ ಮಾಡಿಕೊಳ್ಳುವಂತ ಎಲ್ಲಾ ಜಾಣ್ಮೆಯನ್ನ ಮಾಡ್ಕೊಳ್ತಾ ಇದೆ. ಈಶ್ವರಪ್ಪರು ಒಂದು ಜಾಣ್ಮೆಯ ಮಾತನಾಡ್ತಾರೆ. ಹೈಕಮಾಂಡ್ ನಾಯಕರು ನನ್ನ ಡೆಲ್ಲಿ ಕರೆಸ್ಕೊಂಡ್ರು, ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು, ಆದರೆ ಅವಕಾಶ ಸಿಗಲಿಲ್ಲ. ಅಂದರೆ ಅವರೇ ನನಗೆ ಹೇಳಿ ಕಳಿಸ್ದಂಗಾಯ್ತು, ನೀ ನಿಲ್ಲು ಗೆಲ್ಲು, ಇದು ಕುಟುಂಬ ರಾಜಕಾರಣ ಸೊಲಗ್ಸು ಅನ್ನೋ ಒಂದು ಮಾತನ್ನ ಹೇಳ್ದಂಗಾಯ್ತು ನನಗೆ. ಗೊತ್ತಿಲ್ಲ. ಈಗ ನೋಡಿ, ಚುನಾವಣೆ ಅಂದ್ರೆ ಆಮೇಲೆ ಒಂದು ಪಕ್ಷದ ವರಿಷ್ಠರುಗಳಿಗೆ ಯಾರು ಅನಿವಾರ್ಯ ಅಲ್ಲ. ಯಾವ ವ್ಯಕ್ತಿ ಚುನಾವಣೆಯಲ್ಲಿ ಬಹುಮತವನ್ನ ನಿರೀಕ್ಷಿಸಿದ ಅಂದ್ರೆ ಟಾರ್ಗೆಟ್ ಸೀಟ್ಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಈ ಸಲಿಯೂ ಕೂಡ ವಿಜಯೇಂದ್ರ ಅವ್ರಿಗೆ ಅಗ್ನಿ ಪರೀಕ್ಷೆ. ಒಂದು ವಿಜಯೇಂದ್ರಗೆ ಮತ್ತೆ ರಾಘವೇಂದ್ರಗೆ ಮತ್ತೆ ಇವ್ರಿಗೆ ಯಡಿಯೂರಪ್ಪನವ್ರಿಗೆ ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಗೆಲ್ಲೇಬೇಕು. ವಿಜಯೇಂದ್ರ ಏನೀಗ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ, ಈಗ ರಾಜ್ಯಾಧ್ಯಕ್ಷ ಆಗಿದ್ದಾರೆ ವಿಜಯೇಂದ್ರ. ಕನಿಷ್ಠ ಅಂದ್ರೂ 22 ಸ್ಥಾನಗಳನ್ನ ಪಡ್ಕೊಳ್ಳೇಬೇಕು. ಆಮೇಲೆ ರಾಘವೇಂದ್ರ ಗೆಲ್ಬೇಕು ಅಂದ್ರೆ ಯಡಿಯೂರಪ್ಪನವರಿಗೆ ಮತ್ತು ಮಕ್ಕಳಿಗೆ ಈ ಸಲಿಯ ಲೋಕಸಭಾ ಚುನಾವಣೆ ಒಂದು ರೀತಿಯ ರಾಜಕೀಯ ಅಸ್ತಿತ್ವದ ಉಳಿವಿನ ಪ್ರಶ್ನೆ. ಒಂದು ವೇಳೆ ವಿಜಯೇಂದ್ರ ಏನಾದ್ರೂ ಬಿಜೆಪಿಯ ನಾಯಕರು ಕೊಟ್ಟಂತ ಟಾರ್ಗೆಟ್ ಅನ್ನ ರೀಚ್ ಮಾಡಲಿಲ್ಲ ಅಂದ್ರೆ ಅವರ ವಿರುದ್ಧ ಇರುವಂತ ಪಡೆ ದನಿ ಎತ್ತುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನೋಡೋಣ ಯಾವ್ಯಾವ ಸ್ವರೂಪವನ್ನ ಪಡೆದುಕೊಳ್ಬಹುದು ಈ ಶಿವಮೊಗ್ಗ ದಂಗಲ್ ಅನ್ನುವಂಥದ್ದು. ಇನ್ನು ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗನ ಪಡ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.